ನಮಗೂ ರಾಘವೇಂದ್ರ ಸರ್ರೇ ಪರಿಚಯ ಮಾಡಿಸಿದ್ದು. ಆ್ಯಕ್ಚುಲಿ ನಾವು ಕ್ಯಾಂಪಲ್ಲಿ ಇದ್ದವರು. ಡಿಗ್ರೀಲಿ ಓದ್ತಾ ಇರಬೇಕಾದ್ರೆ ನಮ್ಮದು ಸೆಕೆಂಡ್ ಇಯರ್ ವಿಲೇಜ್ ಕ್ಯಾಂಪ್ ಇದು. ಆ ಟೈಮಲ್ಲಿ ಸರ್ ಹೇಳ್ದಂಗೆ ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ ನಾವು. ನೆಲಮನೇಲಿ ಇದ್ವಿ, ನಮ್ಮದು ಕ್ಯಾಂಪ್ ಸೈಟು. ಆ ಟೈಮಲ್ಲಿ ಇಡೀ ವಾರ ಏನಾದ್ರು ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ರಿಸ್ಟೋರೇಷನ್ ಮಾಡಬೇಕು ಅಂತ ಬಂದಾಗ ಈ ಕೊಳ ಸರ್ ಕಣ್ಣಿಗೆ ಬಿದ್ದು ಎಲ್ಲರನ್ನೂ ಒಂದು ದಿನ ಕರ್ಕೊಂಡು ಬಂದು ರಿಸ್ಟೋರ್ ಮಾಡಿದ್ರು. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಸತ್ತೆ ಪತ್ತೆ ಫುಲ್ ಬಳ್ಕೊಂಡಿತ್ತು. ಆ ಟೈಮಲ್ಲಿ ಬರೀ ವಾಲಂಟಿಯರ್ಸೇ ನಿಂತ್ಕೊಂಡು ಇದನ್ನು ಪೂರ್ತಿ ರಿಸ್ಟೋರ್ ಮಾಡಿದ್ರು. ಒಂದು ಕಟ್ಟೆಗಳು ಇವಾಗ ಏನು ಕಾಣಿಸ್ತಾ ಇದೆ ಅದು ಆವಾಗಲೇ ತುಂಬ ಮುಚ್ಚೋಗಿತ್ತು. ತುಂಬ ಮಣ್ಣು, ಎಲೆಗಳು, ಆಲ್ಗೆ, ಪಾಚಿ ಪೂರ್ತಿ ಕಟ್ಕೊಂಡಿತ್ತು. ಆ ಟೈಮಲ್ಲಿ ಎಲ್ಲ ವಾಲಂಟಿಯರ್ಸೇ ಸೇರಿ ತೆಗ್ದು ಕ್ಲೀನ್ ಮಾಡಿ ಇವಾಗ ಈ ಮಟ್ಟಿಗೆ ಬಂದಿದೆ. ತುಂಬ ಖುಷಿಯಾಗುತ್ತೆ ನಮಗೂ ನೋಡೋಕ್ಕೆ ಈ ಥರ. ಮುಂದೆ ನಮ್ಮಂಥ ವಾಲಂಟಿಯರ್ಸು ಬಂದು ಇದೇ ಥರ ಕೊಳಗಳನ್ನ ಎಲ್ಲೆಲ್ಲಿ ಕಾಣಿಸುತ್ತೆ ದಯವಿಟ್ಟು ಹೋಗಿ ರೀಸ್ಟೋರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟು ದಿನ ಆಯಿತು ನೀವು ಕ್ಲೀನ್ ಮಾಡೋಕ್ಕೆ? ಇದು ಸರ್ ಹತ್ತತ್ರ 2 days ಆಯಿತು ಸರ್. ಅಂದರೆ ಇಲ್ಲೇ ಇದ್ರೆ ನೀವೆಲ್ಲ? ನಮ್ಮದು ಕ್ಯಾಂಪ್ ಸೈಟ್ ನೆಲಮನೆ ಅಲ್ವಾ ಇದ್ದಿದ್ದು. ಬೆಳಗ್ಗೆಯಿಂದ ಸಂಜೆ ತನಕ ಬಂದು ಇಲ್ಲಿ ಮಾಡಿದ್ದು. ಫಸ್ಟು ಒಂದು ಸ್ಟ್ರಕ್ಚರ್ನ ಕ್ಲಿಯರ್ ಮಾಡ್ಕೊಂಡ್ವಿ. ಅದಾದಮೇಲೆ ಸೆಕೆಂಡ್ ಡೇ ಪೂರ್ತಿ ಫಿನಿಶಿಂಗ್ ಕೊಟ್ವಿ ಸರ್. ಎಷ್ಟು ಅಡಿ ಆಳ ಇರ್ಬೋದು ನಿಮ್ಮ ಪ್ರಕಾರ? 25-30 ಫೀಟ್ ಇರ್ಬೋದು ಸರ್ ಆಳ. ನೀರು ಎಲ್ಲ ಕೆಲಸ ಮಾಡುವಾಗ? ಹೌದು ಸರ್, ಎಳೆದಿದ್ರು ಒಂದಿಬ್ರು. ಕೆಳಗಡೆ ತನಕ ಗಿಡ ಬೆಳ್ಕೊಂಡಿತ್ತು, ಪಾಚಿ ಕಟ್ಟಿ ಎಲ್ಲ ಆಗಿತ್ತು. ಆಮೇಲೆ ನೀರು ತೆಗ್ಸಿ ಹೊರಗಡೆಗೆ ಇದು ಮಾಡಿದ್ರು ಸರ್. ಯಾವಾಗಲೂ ನೀರು ಇರುತ್ತಂತ ಇಲ್ಲಿ? ಹೌದು ಸರ್, ಬರುತ್ತೆ ನೀರು, ಕೆಳಗಡೆಯಿಂದನೇ ಬರುತ್ತೆ ನೀರು.